ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ತೇಜಸ್ ಕಿಚನಿಂದ ಇವತ್ತಿನ ಸ್ಪೆಷಲ್ ರೆಸಿಪಿ, ಸ್ವೀಟ್ ರೆಸಿಪಿ ಮಾಡ್ತಿದ್ದೀನಿ. ಬಟ್ ಇನ್ ಡಿಫ್ರೆಂಟ್ ಮೆಥಡ್, ಡಿಫ್ರೆಂಟ್ ವೇ. ಒಂದ್ಸಲ ನೋಡೋಣ ಬನ್ನಿ. ಗುಲಾಬ್ ಜಾಮೂನ್ ಮಾಡ್ತಿದ್ದೀನಿ ಇವತ್ತು, ಸಿಹಿ ಗೆಣಸು ಇಟ್ಕೊಂಡು. ನಾನಿವತ್ತು 3 ಸಿಹಿ ಗೆಣಸು ತೊಗೊಂಡಿದ್ದೀನಿ. ಅದನ್ನು ಚೆಂದಾಗಿ ವಾಶ್ ಮಾಡಿಕೊಂಡು 2 ಪೀಸ್ ಮಾಡಿಕೊಂಡು ಸ್ಟೀಮರಲ್ಲಿ ಹಾಕಿ ಬೇಯಿಸ್ಕೊಬೋದು. ಇಡ್ಲಿ ಕುಕ್ಕರಲ್ಲಿಟ್ಟು, ಇಲ್ಲದ್ರೆ ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲೇ ಬೇಯಿಸ್ಬೋದು. ನೋಡಿ, 2 ಪೀಸ್ ಮಾಡ್ಕೊಂಡು ನಾನು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು 2 ಗ್ಲಾಸ್ ನೀರಾಗೋಷ್ಟು ಹಾಕ್ಕೊಂಡು, ಉಪ್ಪು ಏನೂ ಹಾಕ್ಬಾರ್ದು, 1 ವಿಸಿಲ್ ಬಿಟ್ಕೊಳ್ತೀನಿ ಅಷ್ಟೇ. ಜಾಸ್ತಿ ಬಿಟ್ಟರೆ ತುಂಬ ನುಣ್ಣಕ್ಕಾಗುತ್ತೆ. ಬೆಂದಮೇಲೆ, ಬಿಸಿ ಆಗಿ ಬೆಂದಮೇಲೆ 1 ವಿಸಿಲ್ ಬಂದಮೇಲೆ ತಣ್ಣೀರಲ್ಲಿ ಹಾಕ್ತಾರೆ ಸ್ವಲ್ಪ ಜನ, ಬಿಡಿಸೋದಕ್ಕೆ ಈಸಿ ಇರುತ್ತೆ ಅಂತ. ಆ ಥರ ಹಾಕ್ಬೇಡಿ. ಹಾಕಿದ್ರೆ ಅದು ನೀರಿನ ಅಂಶ ಜಾಸ್ತಿ ಹೀರ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಬೆಂದಿರೋದನ್ನು ಹಾಗೆ ನಾನು ಎತ್ಕೊಂಡು ಸ್ವಲ್ಪ ಬಿಸಿ ಇದ್ದಂಗೆ ಸಿಪ್ಪೆ ತೆಗಿತಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದ್ರೆ ಗೆಣಸು ಸೇರಿಸಿ ಬರುತ್ತೆ. ಸ್ವಲ್ಪ ಬಿಸಿ ಇದ್ದಾಗೆ ತೆಗೆದ್ರೆ ನೋಡಿ, ತೆಳ್ಳಗೆ ಮೇಲಿರೋ ಚಿಪ್ಪೆ ಮಾತ್ರ ಬರುತ್ತೆ. ಗೆಣಸೆಲ್ಲ ತೆಗೆದು ಇಟ್ಕೊಳ್ತೀನಿ. ನೋಡಿ, ಎಲ್ಲ ಒಂದು ಫೋಕ್ ತೊಗೊಳ್ಳಿ, ಇಲ್ದಿದ್ರೆ ಸ್ಮ್ಯಾಶರ್ ತೊಗೊಂಡು ಫುಲ್ಲು ಸ್ಮ್ಯಾಶ್ ಮಾಡ್ಕೊಳ್ಳಿ. ನುಣ್ಣಗೆ ಸ್ಮ್ಯಾಶ್ ಆಗಲಿ. ಒಂದು ಯೆಲ್ಲೋ ಕಲರ್ ಇದೆ, ಒಂದು ವೈಟ್ ಕಲರ್ ಇದೆ, ಬಟ್ 2 ಸಿಹಿ ಗೆಣಸೆ. ಸ್ಮ್ಯಾಶರ್ ಫುಲ್ ಸ್ಮ್ಯಾಶ್ ಮಾಡಿಕೊಂಡು, ಇದು ನಮ್ಮ ಮಾವನ ಮಗಳಿಗೋಸ್ಕರ ಮಾಡ್ತಿದ್ದೀನಿ. ಹೊಸ ಡಿಶ್ ಟ್ರೈ ಮಾಡೋಣ, ಏನಾದರೂ ಮಾಡಿ ತೊಗೊಂಡೋಗ್ಬೇಕು ಅಂತ. ತುಂಬ ಜನಕ್ಕೆ ಇಷ್ಟ ಆಯಿತು, ಟೇಸ್ಟಿಯಾಗಿದೆ, ಚೆನ್ನಾಗಿದೆ ಅಂದರು. ಗುಲಾಬ್ ಜಾಮೂನ್ ಥರನೇ ಇದೆ ಅಂದರು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡಿಕೊಂಡು, ಸ್ಮ್ಯಾಶ್ ಮಾಡೋ ಟೈಮಲ್ಲಿ ನನ್ನ ಮಗ 2-3 ಪೀಸ್ ತೊಗೊಂಡು ತಿಂದ್ಬಿಟ್ಟ. ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು 2 ಬ್ರೆಡ್ ಹಾಕ್ಕೊಂಡೆ. ಬ್ರೆಡ್ ಎಂದಕ್ಕೆ ಹಾಕ್ತಿರೋದು, ಟೆಕ್ಸ್ಚರ್ ಬರೋದಕ್ಕೆ, ಅದು ಬೈಂಡ್ ಆಗೋದಕ್ಕೆ. ಸೊ ಅದಕ್ಕೋಸ್ಕರ 2 ಪೀಸ್ ಬ್ರೆಡ್ ತೊಗೊಂಡು ಚೆಂದಾಗಿ ಪೌಡ್ರ್ ಮಾಡಿ ಹಾಕ್ಕೊಂಡೆ. ಮತ್ತು ಇದಕ್ಕೆ ಮೇನ್ ಬೇಕಾಗಿರೋದು ಮಿಲ್ಕ್ ಪೌಡರ್. ಮೇನ್ ಇಂಗ್ರೀಡಿಯೆಂಟ್ ಗೆಣಸು ಆಗಿದ್ರೂ ಮಿಲ್ಕ್ ಪೌಡರ್ ಹಾಕಿದ್ರೇ ಅದು ಗುಲಾಬ್ ಜಾಮೂನ್ ಥರ ಬರೋದು. 1 ಚಿಟಿಕೆ ಆಗೋಷ್ಟು ಸೋಡಾ ಹಾಕಿದೆ, 1 ಚಿಟಿಕೆ ಹಾಕೋದು ಉಪ್ಪು. ಏನು ಸ್ವೀಟ್ ಮಾಡಿದ್ರು 1 ಚಿಟಿಕೆ ಉಪ್ಪು ಹಾಕಿದ್ರೆ ಸ್ವೀಟ್ ಚೆನ್ನಾಗಿರುತ್ತೆ. ಸ್ವೀಟ್ಗೆ ಹಾಲು ಪೌಡ್ರ್ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಹಾಕಿ ಮಿಕ್ಸ್ ಮಾಡಿ, ಕೈಯೆಲ್ಲ ಗಟ್ಟಿಯಾಗಿ ಇಸ್ಕಿ ಮಿಕ್ಸ್ ಮಾಡಿದ್ರೆ ಅದು ಸಾಫ್ಟ್ ಆಗುತ್ತೆ. ಎಲ್ಲ ಪೌಡ್ರ್ ಹಸಿಟ್ಟು ಥರ ಆಗುತ್ತೆ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಅದು ಗಟ್ಟಿ ಬರಬೇಕು, ಒಂದು ಬಾಲ್ ಹಿಡಿಯೋ ಥರ ಬರಬೇಕು. ಆ ಥರ ಪೌಡರ್ ಹಾಕ್ಕೊಳ್ಳಿ. ಹಾಲು ಪೌಡ್ರು ಆದಷ್ಟು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಟೇಸ್ಟ್ ಬರಬೇಕು ಅಂದರೆ ರಾ ಮಿಲ್ಕ್ ಸ್ವಲ್ಪ ಹಾಕ್ಕೊಳ್ಳಿ. ಬಿಸಿ ಮಾಡಿ ಆರಿರೋ ಮಿಲ್ಕ್ ಹಾಕ್ಕೊಂಡು ಚೆಂದಾಗಿ ಚಪಾತಿ ಹಸಿಟ್ಟು ಇಸ್ಕೊಳ್ಳೋ ಥರ ಚೆಂದಾಗಿ ಇಸ್ಕೊಳ್ಳಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾವಾಗಲೂ ಸ್ವೀಟ್ ಪೊಟ್ಯಾಟೊ ತಿನ್ನೋದಕ್ಕೆ ಇಷ್ಟಪಡಲ್ಲ ಅಂಥವ್ರಿಗೆಲ್ಲ ಇದು ಸ್ವೀಟ್ ಪೊಟ್ಯಾಟೊ ಹಾಕಿದ್ದಾರೆ ಅಂತ ಕೂಡ ಅನಿಸೋದಿಲ್ಲ. ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ನಮ್ಮ ಮನೇಲಿ ತುಪ್ಪ ಯಾರಿಗೂ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ಸ್ವಲ್ಪ ಹಾಗೆ ಟೇಸ್ಟು ಸ್ಮೆಲ್ ಬರಲಿ ಅಂತ. ಆಮೇಲೆ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡೆ. ಸ್ಟಿಕ್ಕಿ ಆಗಿರಬಾರ್ದು ಅನ್ನೋದಕ್ಕೋಸ್ಕರ ಎಣ್ಣೆ ಹಾಕ್ಕೊಂಡೆ. ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. ಬಿಟ್ಬಿಟ್ಟು ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಸಣ್ಣ ಸಣ್ಣ ಬಾಲ್ ಮಾಡಿಟ್ಕೊಳ್ಳಿ. ಸ್ವಲ್ಪ ನಾನು ರೌಂಡಕ್ಕೆ ಮಾಡಿದೆ, ಸ್ವಲ್ಪ ದೊಡ್ಡ ಸೈಜಲ್ಲಿ ಸ್ವಲ್ಪ ಒಂದು 20 ಬಾಲ್ಸ್ ಮಾಡಿಕೊಂಡೆ, ದೊಡ್ಡ ಸೈಜ್ದು. ಆಮೇಲೆ ನನ್ನ ಮಗ ಕೇಳಿದ, ಇಲ್ಲ ಅದಕ್ಕೂ ಒಂದೇ ಟೈಮ್ ಯಾವಾಗಲೂ ಗುಲಾಬ್ ಜಾಮೂನ್ ಅಂದರೆ ರೌಂಡಾಗೇ ಇರಬೇಕಾ, ಬೇರೆ ಯಾವ ಥರದ್ದು ಟ್ರೈ ಮಾಡು ಅಂತ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬಾಲ್ಸ್ನ ಮಾತ್ರ ರೌಂಡ್ ಮಾಡಿಕೊಂಡೆ. ಮಿಕ್ಕಿದ್ದೆಲ್ಲ ನೋಡಿ ಈ ಶೇಪ್ ಮಾಡಿಕೊಂಡೆ. ನೋಡಿ, ಒಂದು ರೌಂಡು, ಒಂದು ಸ್ವಲ್ಪ ಉದ್ದಕ್ಕೆ, ಸ್ವಲ್ಪ ಒಂದು ಕೈ ಇಡೀ ಹಿಡಿದ್ರೆ ಹೇಗೆ ಬರುತ್ತೆ ಆ ಶೇಪಲ್ಲಿ. ನನ್ನ ಮಗ ಏನೋ ಟ್ರೈ ಮಾಡ್ತೀನಿ ಅಂತ ಫೋಕ್ ಸ್ಪೂನ್ ತೊಗೊಂಡು ನೋಡಿ ಒಂದು ಬಾಲ್ ಮಾಡ್ಕೊಂಡು ಅದರಲ್ಲಿ ಇಟ್ಕೊಂಡು ಒಂದು ಡಿಸೈನ್ ಕೊಟ್ಟ. ಆಮೇಲೆ ಇನ್ನೊಂದು ಕಡೆ ಬೌಲಲ್ಲಿ ನಿಮಗೆ ಶುಗರ್ ನೋಡ್ಕೊಳ್ಳಿ, ಸ್ವೀಟಿಗೆ ಬೇಕಾದಷ್ಟು. ನಾನು 1.5 ಕಪ್ ಆಗೋಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡೆ. ಸ್ವಲ್ಪ ತಿಕ್ಕಾಗಿರುತ್ತೆ ಪಾನಕ ಅಂತ ನೀರು ಹಾಕ್ಕೊಂಡು, ಏಲಕ್ಕಿ ಪೌಡರ್ ಸ್ವಲ್ಪ ಜಜ್ಜಿ ಹಾಕ್ಕೊಂಡೆ. ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಏಲಕ್ಕಿ ಪೌಡರ್ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಪಾಕ ಏನು ಬರೋದು ಬೇಡ, ಸಕ್ಕರೆ ಕರಗಿದ್ರೆ ಸಾಕು. ಒಂದು ಸ್ವಲ್ಪ ಕುದಿ ಬರೋಷ್ಟೊತ್ತಿಗೆ ಸಕ್ಕರೆ ಎಲ್ಲ ಕರಗಿರುತ್ತೆ. ತಿರುಗಿಸ್ತಾ ಇರಿ, ಇಲ್ದಿರ ಗಟ್ಟಿ ಬರುತ್ತೆ ಕೆಳಗಡೆ. ಅದು ಕುದಿತಾನೆ ಏಲಕ್ಕಿ ಸ್ಮೆಲ್ ಚೆನ್ನಾಗಿ ಬರ್ತಿತ್ತು. ಇದೆಲ್ಲ ಕರಗಿದೆ. ಮತ್ತು ಒಂದು ಕಡೆ ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡು ಬಾಲ್ನ
ಒಂದೊಂದೇ ಬಾಲ್ಸ್ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಹಾಕಿದ್ದು ಇಮ್ಮಿಡಿಯೇಟಾಗಿ ಟರ್ನ್ ಮಾಡಬೇಡಿ, ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟರ್ನ್ ಮಾಡಿ. ನೋಡಿ ಅದನ್ನೆಲ್ಲ ಪಾಕದಲ್ಲಿ ಹಾಕ್ತಾಯಿದ್ದೀನಿ, ಸಕ್ಕರೆ ಪಾಕದಲ್ಲಿ. ತುಂಬ ಟೈಮ್ ಏನು ಅದರಲ್ಲಿ ನೆನೆಯುವಂಥದ್ದೇನಿಲ್ಲ. ಹಾಕಿ ಒಂದು 5 ನಿಮಿಷ ಬಿಟ್ಕೊಂಡು ತಿನ್ಬೋದು, ಚೆನ್ನಾಗಿದೆ. ಸೇಮ್ ಗುಲಾಬ್ ಜಾಮೂನಲ್ಲಿ ಒಳಗಡೆ ಹೇಗಿರುತ್ತೋ ಹಾಗೇ ಇರುತ್ತೆ. ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಬೋದು. ನಮ್ಮನೇಲಿ ನನ್ನ ಮಗನಿಗೆ ಇಷ್ಟ ಆಯಿತು ಅಂತ ಮಾಡಿದೆ, ಸೂಪರಾಗಿ ಬಂದಿತ್ತು ಟೇಸ್ಟು. ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ತೇಜಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ.